ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂತ್ರದ ಕುರಿತಾಗಿ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗಿದ್ರೆ ಇವತ್ತು ಯಾವ ಮಂತ್ರವನ್ನ ಯಾರು ಹೇಗೆ ಜಪಿಸಬೇಕು, ಇದರಿಂದ ಆಗುವಂತಹ ಶುಭ ಫಲಗಳೇನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಇಂದಿನ ನಿತ್ಯ ಅನುಷ್ಠಾನದಲ್ಲಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಯೋಗ ಗುರು, ಖ್ಯಾತ ಜ್ಯೋತಿಷಿಗಳು, ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಸವಿತೃ ಶರ್ಮಾ ಗುರುಗಳಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ. ಗುರುಗಳೇ, ನಿನ್ನೆ ಕಾರ್ಯಕ್ರಮದಲ್ಲಿ ಮಂತ್ರದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಿ. ಇವತ್ತು ಕೂಡ ಮಂತ್ರದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿನ ತಿಳಿಸ್ಕೊಡೋರಿದ್ದೀರಿ. ಮಂತ್ರವನ್ನ ಹೇಗೆ ಯಾರು ಜಪಿಸಬೇಕು ಅನ್ನೋದು ಗುರುಗಳೇ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವಾಗ ಏನಾಗಿದೆ ಅಂತಂದರೆ, ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ಎಲ್ಲರೂ ಸಮಾನರು, ಯಾರು ಏನು ಬೇಕಾದರೂ ಮಾಡ್ಬೋದು. ನೋಡ್ರಿ, ಸ್ವತಂತ್ರಕ್ಕೂ ಸ್ವೇಚ್ಛೆಗೂ ಒಂದೇ ಒಂದು ಗೆರೆ ಮಧ್ಯದಲ್ಲಿ ಅಡ್ಡ ಇದೆ ಅಷ್ಟೆ. ಸ್ವತಂತ್ರ ಅಂತಂದ್ರೆ ಏನು ಅಂತಂದ್ರೆ, ಯಾವುದನ್ನು ಮಾಡುವುದಕ್ಕೆ ನಮಗೆ ಪರವಾನಗಿ ಇದೆಯೋ ಅದಕ್ಕೆ ಸ್ವತಂತ್ರ. ಮನಸ್ಸಿಗೆ ಬಂದಂಗೆಲ್ಲ ಮಾಡೋದಕ್ಕೆ ಸ್ವೇಚ್ಛೆ ಅಂತ ಹೆಸರು. ಸ್ವೇಚ್ಛೆಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಾಗಲಿ, ನಮ್ಮ ಮಂತ್ರಶಾಸ್ತ್ರದಲ್ಲಾಗಲಿ, ಜ್ಯೋತಿಷ್ಯದಲ್ಲಾಗಲಿ, ಧರ್ಮಶಾಸ್ತ್ರದಲ್ಲಾಗಲಿ ಅದಕ್ಕೆ ಪರವಾನಗಿ ಇಲ್ಲ, ಕೊಟ್ಟಿಲ್ಲ. ಸ್ವೇಚ್ಛೆ ನಮ್ಗೆ ಇಷ್ಟ ಬಂದಂಗೆಲ್ಲ ಬದುಕುವಂಗಿಲ್ಲ. ನಿಯಮಗಳಿದೆ, ಹಿಂಗೇ ಬದುಕಬೇಕು ಅಂತ ನಿಯಮ ಇದೆ. ಯಾರು ಮಂತ್ರವನ್ನು ಜಪ ಮಾಡಬೇಕು ಅಂದರೆ ಅದಕ್ಕೆ ಅಧಿಕಾರಿ ಭೇದ ಅಂತ ಕರೀತಾರೆ. ಅಧಿಕಾರಿಗಳು ಬೇಕು. ಈ ಉದಾಹರಣೆಗೆ, ನಮ್ಮ ಭಾರತೀಯ ಪಾಸ್ಪೋರ್ಟ್ ಯಾರಿಗೆ ಸಿಗುತ್ತೆ? ಅರ್ಹರಿಗೆ, ಅಂದರೆ ಭಾರತೀಯರಿಗೆ ಸಿಗುತ್ತೆ. ಇಲ್ಲಿ ಹುಟ್ಟಿರಬೇಕು, ಬೆಳೆದಿರಬೇಕು, ಇಲ್ಲಿಷ್ಟು ವರ್ಷ ಇರಬೇಕು, ಇದೆ, ಅದಕ್ಕೆ ರೂಲ್ ಇದೆ. ಅಮೆರಿಕದಲ್ಲಿರೋರು, ಆಸ್ಟ್ರೇಲಿಯಾದಲ್ಲಿರೋರು ಮನುಷ್ಯರಲ್ವೇನು? ಹೌದು, ಮನುಷ್ಯರೇ. ಅವ್ರಿಗೂ ಒಂದು ಪಾಸ್ಪೋರ್ಟ್ ಕೊಟ್ಬಿಡೋಣ. ಹಂಗಾದ್ರೆ ಅಲ್ಲಿರೋರ್ಗೆ ಎಲ್ಲರಿಗೂ ಒಂದು ಇಂಡಿಯನ್ ಪಾಸ್ಪೋರ್ಟ್ ಕೊಟ್ಬಿಟ್ರೆ ಆಯ್ತು. ಅವ್ರು ನಮಗೆ ಕೊಡ್ತಾರಿಯೇ? ಇಲ್ಲ. ಹಾಗೆ ಅದಕ್ಕೆ ಒಂದು ಏನಿದೆ ಅಂತಂದರೆ, ಅದಕ್ಕೊಂದು ನ್ಯಾಯ, ರೂಲ್ ಅಂತಿದೆ. ಅದೇ ರೀತಿಯಾಗಿ ಇಂತಹ ಮಂತ್ರವನ್ನು ಇಂಥವರೇ ಜಪಿಸಬೇಕು ಅಂತ ಇದೆ ಒಂದು. ಎರಡನೆಯದ್ದು, ನ ಪುಸ್ತಕೇನ ನ ವಲಯೇನ ಕದಾಚಿದಪಿ ಮಂತ್ರನ್ನ ಗೃಹೀಯಾತ್ ಅಂತ. ಪುಸ್ತಕ ನೋಡಿ ಯಾವುದೇ ಕಾರಣಕ್ಕೂ ಮಂತ್ರವನ್ನು ಜಪಿಸಬಾರದು. ಇದು ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾದ ಉಲ್ಲೇಖ. ವಲಯೇನ ಅಂತಂದ್ರೆ ಹೆಂಗೆ ಅಂದರೆ, ಮೋಸದಿಂದ. ನಾನು ಪ್ರತಿಭಾವ್ರಿಗೆ ಉಪದೇಶ ಕೊಡ್ತಿರ್ತೇನೆ, ಈ ಕಡೆ ಯಾರೋ ರಮೇಶ ಅನ್ನೋ ನಿಂತ್ಕೊಂಡು ಹುಡುಗ ಕೇಳಿಸ್ಕೊಂಡ್ಬಿಟ್ಟು ಜಪ ಮಾಡಿದ್ರೆ ಅವ್ರಿಗೆ ಫಲ ಬರೋದಿಲ್ಲ. ನಾನು ನಿಮ್ಮನ್ನು ಕುರಿತು ಗುರುವಾದವನು ಮನಸ್ಸಿಟ್ಟು ಸಂಕಲ್ಪ ಮಾಡಿ ಈಕೆಗೆ, ಈ ಹುಡುಗಿಗೆ ನಾನು ಮಂತ್ರವನ್ನು ಕೊಡಬೇಕು ಅಂತ ಕೊಟ್ಟಿದ್ದು ನಿಮಗೆ ದಕ್ಕುತ್ತೆ, ಅವ್ರಿಗೆ ದಕ್ಕುವುದಿಲ್ಲ. ಹಾಗೆ ಮಂತ್ರ ನಮಗೆ ಮನಸ್ಸಿಗೆ ಬಂದ ಹಾಗೆ ಮಾಡುವ ಹಾಗೆ. ಈಗ ನಾವು ಕೊಡ್ತಾ ಇದೀವಲ್ಲ ಪ್ರತಿ ನಿತ್ಯಾನುಷ್ಠಾನದಲ್ಲಿ, ಇದೇನು ಅಂತಂದ್ರೆ ಇದಕ್ಕೆ ಪೌರಾಣಿಕ ಮಂತ್ರ ಅಂತ ಹೆಸರು ಇದೆ. ಯಾರು ಬೇಕಾದರೂ ನಾಮಸ್ಮರಣೆ ಮಾಡ್ಬೋದು, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ವೇದ ಮಂತ್ರಗಳು ಮತ್ತು ಕೆಲವು ಮಂತ್ರಗಳು, ಬೀಜ ಮಂತ್ರಗಳು, ಮಹಾಮಂತ್ರಗಳು, ಮಾಲಾ ಮಂತ್ರಗಳು ಅಂತ ಪ್ರಮುಖವಾಗಿ 3 ಭಾಗ. ಇದರಲ್ಲಿ ಸೂಕ್ಷ್ಮ ಹೇಳಿದ್ರೆ ಹೆದರಿಕೆ ಆಗುತ್ತೆ ಎಲ್ಲರಿಗೂ. ಬಹಳ ಸ್ಥೂಲವಾಗಿ 4 ಥರ ಫಲ ಕೊಡುತ್ತೆ ಮಂತ್ರ, ಸೂಕ್ಷ್ಮವಾಗಿ 16 ಥರ ಫಲ ಕೊಡುತ್ತೆ. ಸಿದ್ಧ, ಸಾಧ್ಯ, ಸುಸಿದ್ಧ, ಅರಿ ಅಂತ. ಸಿದ್ಧ ಸಿದ್ಧತಿ ಕಾಲೇನ ಸಾಧ್ಯಸ್ತು ಜಪಹೋಮತಃ ಸುಸಿದ್ಧ ಪ್ರಾಪ್ತಿ ಮಾತ್ರೇಣ ಸಾಧಕಂ ಭಕ್ಷೇದ್ ಅರಿಂ ಅಂತ ಅರ್ಥ. ಅದು ಗುರುವಾದವನು ಶಿಷ್ಯನಿಗೆ ಉಪದೇಶವನ್ನು ಕೊಡಬೇಕಾದ್ರೆ ಅದು ಸಿದ್ಧ ಮಂತ್ರವಾಗಿ ಮಾರ್ಪಾಡು ಮಾಡಿ ಕೊಟ್ಟರೆ ಕಾಲಾನಂತರದಲ್ಲಿ ಶಿಷ್ಯನಿಗೆ ಅದು ಸಿದ್ಧಿಸುತ್ತೆ. ಸಾಧ್ಯ ಮಂತ್ರವಾಗಿ ಮಾರ್ಪಾಡು ಮಾಡಿಕೊಟ್ಟು, ಇದಕ್ಕೆಲ್ಲ ಮ್ಯಾಥಮೆಟಿಕ್ಸ್ ಇದೆ, ಗಣಿತ ಇದೆ, ಇದಕ್ಕೆಲ್ಲ ಲೆಕ್ಕಾಚಾರ ಇದೆ. ಯಾವ ತಿಥಿ, ವಾರ, ನಕ್ಷತ್ರ, ಭೂತ, ಗಣ ಎಲ್ಲ ನೋಡ್ಕೊಡ್ಬೇಕು. ಸುಮ್ಮನೆ ಯಾವುದೋ ಪುಸ್ತಕದಲ್ಲಿತ್ತು, ಯಾವನೋ ಒಂದಿಷ್ಟು ಮಂತ್ರ ಕಲ್ತ್ಕೊಂಡ ಇನ್ನೊಬ್ಬನಿಗೆ ಹೇಳದ ಹಾಗೆ ಆಗೋದಿಲ್ಲ. ಸಾಧ್ಯಸ್ತು ಜಪಹೋಮತಃ. ಸಾಧ್ಯ ಮಂತ್ರ ಆದರೆ ಅದನ್ನಿಷ್ಟು ಜಪ, ಹೋಮ, ತರ್ಪಣ, ಮಾರ್ಜನ, ಭೋಜನ ಅಂತಕ್ಕಂಥದ್ದು ಮಾಡಿದ ಶಿಷ್ಯನಿಗೆ ಒಲಿಯುತ್ತೆ. ಸುಸಿದ್ಧ ಪ್ರಾಪ್ತಿ ಮಾತ್ರೇಣ. ಸುಸಿದ್ಧ ಮಂತ್ರವಾಗಿ ಗುರುವಾದನು ಶಿಷ್ಯನಿಗೆ ಉಪದೇಶ ಕೊಟ್ಟರೆ ಕಿವಿಗೆ ಬಿದ್ದ ತಕ್ಷಣ ಒಂದು ಸಿದ್ಧಿಸೋಗುತ್ತೆ. ಸಾಧಕಂ ಭಕ್ಷೇದರಿಂ. ಅರಿಮಂತ್ರ ಅನ್ನೋದಾಗಿ ಗುರುವಾದವನು ತಿಳಿದೋ ಶಿಷ್ಯನಿಗೆ ಕೊಟ್ಟರೆ ಶಿಷ್ಯನನ್ನು ತಿಂದಾಕ್ಬಿಡ್ತಾ ಮಂತ್ರ. ಅಂದ್ರೆ ಹಾಳಾಗಿ ಹೋಗ್ತಾರೋ, ಅವ್ರು ಉದ್ಧಾರ ಆಗೋದಿಲ್ಲ. ಇದು ಸ್ಥೂಲ. ಸೂಕ್ಷ್ಮವಾಗಿ ನಾವು ನೋಡಿದ್ರೆ ಮಂತ್ರಗಳಲ್ಲಿ ಎಣಿಸ್ಕೊಳ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ನಾನು. ಸಿದ್ಧ ಸಿದ್ಧ, ಸಿದ್ಧ ಸಾಧ್ಯ, ಸಿದ್ಧ ಸುಸಿದ್ಧ, ಸಿದ್ಧಾರಿ.
ಸಾಧ್ಯ ಸಿದ್ಧ, ಸಾಧ್ಯ ಸಾಧ್ಯ, ಸಾಧ್ಯ ಸುಸಿದ್ಧ, ಸಾಧ್ಯ ಅರಿ. ಅದೇ ರೀತಿಯಾಗಿ ಸುಸಿದ್ಧ ಸಿದ್ಧ, ಸುಸಿದ್ಧ ಸಾಧ್ಯ, ಸುಸಿದ್ಧ ಸುಸಿದ್ಧ, ಸುಸಿದ್ಧ ಅರಿ. ಅದೇ ರೀತಿಯಾಗಿ ಅರಿಸಿದ್ಧ, ಅರಿಸಾಧ್ಯ, ಅರಿಸುಸಿದ್ಧ, ಅರಿ ಅರಿ. ಇದು 14 ತರ ಫಲ ಕೊಡುತ್ತೆ. ಈ ಹರಿ ಹರಿ ಮಂತ್ರ ಆದ್ರೆ ಏನಾಗುತ್ತೆ ಅಂತಂದ್ರೆ ಹರಿಹರಿ ಅಲ್ಲ, ಹರಿಹರಿ. ಆ ಹರಿ ಅಂದ್ರೆ ಶತ್ರು. ಆ ಮಂತ್ರ ಏನಾದ್ರೆ ಯಾರಾದ್ರು ಜಪ ಮಾಡಿದ್ರೆ ಅದು ಮನೆಯನ್ನ ತೊಳೆದು ಬಿಡುತ್ತದೆ. ಇದು ಬಹಳ ಸೂಕ್ಷ್ಮವಾಗಿ ಗುರುವಾದವನಿಗೆ ಕೆಲವು ಅರ್ಹತೆಗಳು, ಕೆಲವು ಯೋಗ್ಯತೆಗಳು ಇರಬೇಕು. ಅವನು ಅನುಷ್ಠಾನ ಪರನಾಗಿರಬೇಕು. ಈಗ ನಾನು ಯಾರಿಗಾದರೂ ಒಂದು ಮರದ ಬೀಜವನ್ನು, ಒಂದು ಗಿಡ, ಹೂವಿಂದೋ ಹಣ್ಣಿಂದೋ ಕೊಡಬೇಕು ಅಂದ್ರೆ ನನ್ನ ಮನೆಯಲ್ಲಿ ಮೊದಲ ಮರ ಇರ್ಬೇಕು ತಾನೆ. ಆ ಮರ ಇಲ್ದಿದ್ರೆ ನಾನು ಎಲ್ಲಿಂದ ಕೊಟ್ಟೇನು? ಆ ರೀತಿಯಾಗಿ ಉಪದೇಶ ಕೊಡುವ ಗುರುವು ಸಮರ್ಥನಿರಬೇಕು. ತೆಗೆದುಕೊಳ್ಳುವ ಶಿಷ್ಯನಿಗೆ ಅರ್ಹತೆ ಯೋಗ್ಯತೆ ಧರಿಸ್ಬೇಕಲ್ಲ. ಇವಾಗ ಇಷ್ಟು ದುಡ್ಡು ಬಲವು ನಮ್ಮ ಎಷ್ಟು ಉದ್ಯಮ ಗಾಳಿ, ಅದರಲ್ಲಿ ಇಷ್ಟೇ ಓದ್ಲಿಕ್ಕೆ ಸಾಧ್ಯ. ಇಷ್ಟು ಓದಿದ್ರೆ ಏನಾಗುತ್ತೆ? ಇದು ಆಗ್ತಾ ಇರೋದು ಹಾಗೇನೇನೆ. ಪುಸ್ತಕ ನೋಡಿ ಮಂತ್ರ ಮಾಡುವವರು ಹಾಳಾಗಿ ಹೋಗ್ತಾರೆ, ಮಾಡುವ ಹಾಗಿಲ್ಲ. ಆಮೇಲೆ ಇಂತಿಂತವ್ರು ಇಂತಿಂತದ್ದೇ ಮಾಡಬೇಕು ಅಂತಿದೆ. ಈಗ ಬ್ಲಡ್ ಗ್ರೂಪ್ ಇದೆ ನಮ್ಮಲ್ಲಿ ಅಲ್ವಾ? ಎ ಇದೆ, ಬಿ ಇದೆ, ಎ ಬಿ ಇದೆ, ಓ ಇದೆ. ಅದ್ರಲ್ಲಿ RH ಪಾಸಿಟಿವ್, RH ನೆಗೆಟಿವ್ ಇದೆ. ಎ ಅವನು ಬಿ ಕೊಟ್ಬಿಟ್ರೆ ಏನಾಗುತ್ತೆ? ಅಲ್ಲ, ರಕ್ತಾನೆ ತಾನೆ, ಮನುಷ್ಯರೇ ತಾನೆ ಎಲ್ಲರೂ ಅಲ್ವಾ? ಕೋಆಗುಲೇಟಾಗಿ ಸತ್ತೋಗ್ತಾನೆ ಅವನು ಮರಣ ಹೊಂತಾನೆ. ಆ ರೀತಿಯಾಗಿ ಮಂತ್ರಗಳು, ಕೆಲವು ಮಂತ್ರಗಳನ್ನು ಕೇಳ್ತಾರಲ್ಲ, ನಾವ್ಯಾಕ್ರಿ ಮಾಡಬಾರ್ದು ಅಂತ. ನೀವು ಮಾಡಿ ಅನುಭವಿಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಅಧಿಕಾರ ಬೇಕು, ಅಧಿಕಾರ ಬೇಕು. ಇದಕ್ಕೆ ಅದ್ಭುತವಾದ ಉದಾಹರಣೆ ನಮ್ಮ ತೀರ್ಥರೂಪರು, ನಮ್ಮ ತಂದೆಯವರು ಹೇಳ್ತಿದ್ರು. ಉದಾಹರಣೆಗೆ ನೋಡಿ, ಈಗ ರಾಮಣ್ಣ ಅನ್ನೋನು ಭೀಮಣ್ಣನ ಒಂದು ಕಲ್ಲು ತಗೊಂಡು ಹೊಡೆದು ಬಿಡ್ತಾನೆ, ದಪ್ಪ ಕಲ್ಲು. ಇದು ಕೈಕಾಲು ಮುರಿದೋಗ್ಬಿಡುತ್ತೆ. ಯಾರಿಗೆ? ಭೀಮಣ್ಣ. ಹೊಡೆದಿದ್ಯಾರೋ? ರಾಮಣ್ಣ. ಕಲ್ಲು ತಗೊಂಡು ಇಷ್ಟು ದಪ್ಪ ಸೈಜ್ಗಲ್ಲಿ ಹಾಕ್ಬಿಟ್ಟು ನಮ್ಮ ಪ್ರತಿಭಾ ಅವರು ಅದನ್ನು ನೋಡಿದ್ರು. ಪ್ರತಿಭಾ ಅವರಿಗೆ ಇಂಡಿಯನ್ ಪೀನಲ್ ಕೋಡ್ IPC ಎಲ್ಲಾ ಸೆಕ್ಷನ್ಗಳು ಗೊತ್ತು, ಓದ್ಕೊಂಡ್ಬಿಟ್ಟಿದ್ದೀರ, ಲಾ ಓದ್ಕೊಂಡ್ಬಿಟ್ಟಿದ್ದೀರಾ ನೀವು ಇಮಿಡಿಯೇಟ್ ಆಗಿ ಅದನ್ನು ನೋಡಿ ಇವನನ್ನು ಬಂಧಿಸಿ, ಇವನಿಗೆ ಇಂಥ ಸೆಕ್ಷನ್ ಪ್ರಕಾರ ಇಷ್ಟು ವರ್ಷ ಜೈಲಿಗೆ ಹಾಕಿ, ಇಷ್ಟು ಜುಲ್ಮಾನೆಯನ್ನು ಹಾಕಿ ಅಂತ ಜೋರಾಗಿ ಈ ಮೀಡಿಯಾದಲ್ಲೇ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಹೇಳಿ. ಅದು ಅಮಲ ಆಗುತ್ತೆ ನಮ್ಮ? ಅದು ಅದಕ್ಕೆ ಮಾಡ್ತಾರೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾಕೆ? ತನಿಖೆ ಆಗಬೇಕು. ಅಲ್ಲಮ್ಮ, ನೀವೇ IPC ಹೇಳ್ತಿದ್ದೀರಲ್ಲ, ನಿಮಗೆ ಪುರಾವೆನೂ ಇದೆ. ನೀವು ಹೇಳಿದ್ರೆ ಅದು ಮಾಡುತ್ತೆ, ಜೈಲಿಗೆ ಹಾಕ್ತಾರೆ, ಅವ್ರಿಗೆ ಶಿಕ್ಷೆ ಆಗುತ್ತೆ. ನೀವು IPC ಕೋಡೇ ಹೇಳ್ತಿದ್ದೀರಾ, ಆದ್ರೂ ಮಾಡೋದಿಲ್ಲ. ಯಾಕಮ್ಮ? ಯಾಕೆ ಅಂದ್ರೆ ನಿಮ್ಗೆ ಅಧಿಕಾರ ಇಲ್ಲ. IPC ಓದಿದೀನಿ ಅಂದ್ರೆ ಸರಿ ನಿಮ್ ಕೆಲಸ ನೋಡ್ಕೋಗ್ರಿ ನೀವು ಅಂತಾರೆ. ಈಗ ಅದೇ ಹೇಳ್ತಕ್ಕಂತಹ ಪೊಲೀಸ್ ಅವನವನೋ ಅಥವಾ ಅಲ್ಲಿ ಹೇಳ್ತಕ್ಕಂತಹ ನ್ಯಾಯಾಧೀಶರ ಅವರು ವ್ಯಕ್ತಿಗತವಾಗಿ ಅವರು ಒಳಗಡೆ ಎಂಥವರೇ ಕೆಟ್ಟವರೇ ಒಳ್ಳೆಯವರೇ ಆಗಿರಲಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಅವರಿಗೆ ಅಧಿಕಾರ ಇದೆ, ಅವ್ರು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ಬೋದು ಪೊಲೀಸವರು. ನ್ಯಾಯಾಧೀಶರು ಹೇಳಿದ್ದನ್ನ ಅಮಲ ಮಾಡುತ್ತೆ ಸರ್ಕಾರ. ಅದೇ ರೀತಿಯಾಗಿ ಯಾವ ಯಾವ ಮಂತ್ರವನ್ನು ಯಾರು ಜಪಿಸಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದೆ. ನಮಗೆ ಸ್ವೇಚ್ಛೆಯಾಗಿ ನಮ್ಗೆ ಇಷ್ಟ ಬಂದ ಹಾಗೆ ಜಪಿಸೋ ಹಾಗಿಲ್ಲ. ಎಲ್ಲರೂ ಒಂದೇ. ಅದೆಲ್ಲ ಬಾಯಿ ಮಾತಿಗೆ, ಅದೆಲ್ಲ ಬಾಯಿ ಮಾತಿಗೆ. ನಮ್ಮ ನಡವಳಿಕೆಯಲ್ಲೂ ಹಾಗಿಲ್ವಲ್ಲಮ್ಮ? ಇದೇನೋ ಎಲ್ಲರೂ ಒಂದೇ ಇಲ್ಲ, ಬಾಯಿ ಮಾತಿಗಿದೆ. ಆದ್ದರಿಂದ ಎಲ್ಲರೂ ಎಲ್ಲಾ ಮಂತ್ರವನ್ನು ಜಪಿಸೋ ಹಾಗಿಲ್ಲ ಅಂತಕ್ಕಂಥದ್ದು ಇದು ನಂದು ಸ್ವಂತ ಅಭಿಪ್ರಾಯ ಅಲ್ಲ, ಶಾಸ್ತ್ರದ ಅಭಿಪ್ರಾಯ. ಈ ಮಂತ್ರಗಳು ಎಲ್ಲಿಂದ ಸಿಕ್ಕಿದೆ ನಮಗೆ? ವೇದಗಳಲ್ಲಿ ಸಿಕ್ಕಿದೆ, ಪುರಾಣದಲ್ಲಿ ಸಿಕ್ಕಿದೆ, ತಂತ್ರಶಾಸ್ತ್ರದಲ್ಲಿ ಸಿಕ್ಕಿದೆ. ಇವಾಗ ಅಲ್ಲಿಂದ ಹಿಂಗೆ ಮಂತ್ರ ತಗೊಂಡವರು ಅದಕ್ಕೆ ನಿಯಮಾನು ಅದೇ ಗ್ರಂಥ ಹೇಳಿದೆ, ಅದೇ ಶಾಸ್ತ್ರ ಹೇಳಿದೆ. ನಿಮ್ಗೆ ಇಷ್ಟ ಬಂದಾಗ ಬಳಸ್ಕೊಳ್ಳೋದಲ್ಲ, ಮಂತ್ರ ತಗೊಳ್ಳೋದು ನಿಮ್ಮ ಅದಕ್ಕೆ ಏನು ಸ್ವಂತವಾಗಿರತಕ್ಕಂತಹ ನೀವು ನಿಯಮಗಳನ್ನು ಹಾಕ್ಕೊಳ್ಳೋದು, ಪಾಲಿಸೋದಿಲ್ಲ. ನೀವು ಎಲ್ಲಿ ಯಾವ ಶಾಸ್ತ್ರದಿಂದ ಮಂತ್ರವನ್ನು ಗ್ರಹಿಸ್ತಿದ್ದೀರೋ ಅಂದ್ರೆ ಅದನ್ನ ನೀವು ರೆಫರ್ ಮಾಡ್ತಿದ್ದೀರೋ ಅಲ್ಲೇ ಅದಕ್ಕೆ ನಿಯಮಗಳನ್ನು ಹೇಳಿದೆ, ಅವರು ಮಾತ್ರ ಮಂತ್ರವನ್ನು ಜಪಿಸಬೇಕು. ಅನ್ಯಥಾ ಏನಾಗುತ್ತೆ? ನಾನು ಈಗ ಉದಾಹರಣೆ ಹೇಳಿದ್ನಲ್ಲ, ನೀವು ಹೇಳ್ತಾ ಇರ್ಬೋದು ಅರಣ್ಯ ರೋದನಂಪುರ ಅಂದ್ರೆ ಕಾಡಲ್ಲಿ ಕೂತ್ಕೊಂಡು ಜೋರಾಗಿ ಹತ್ರ ಯಾರು ಹೆಂಗೆ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲವೋ ಇದಿಷ್ಟು ಕೂಡ ಅದು ಕೆಲಸಕ್ಕೆ ಬರದ ಹೇಗೆ ಆಗುತ್ತೆ ನೋಡೋಣ. ಸರಿ ಗುರುಗಳೇ, ಮೊದಲನೇ ಕರೆ ರೆಡಿ ಇದೆ. ಸುಮನಾ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸುಮನಾ ಅವರೇ? ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಗಳೇ. ಒಳ್ಳೆದಾಗ್ಲಿ ಹೇಳಿಮ್ಮ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಹಳ ಸಂತೋಷ. ನಿಮ್ದು ಮೊದಲಿಂದ ನೋಡ್ತಿದ್ದೆ, ಬೇರೆ ಮಾಧ್ಯಮದಲ್ಲಿ ಬರ್ತಾ ಇದ್ರಿ ನೀವು. ಇವಾಗ ನಮ್ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ ಇದೆ. ಯಾರಿಗೆ? ನಮಗೆ ಇದೆ, ಬೆನ್ನು ಬರ್ತಾ ಇದೆ, ಬೆನ್ನು. ಅದಕ್ಕೆ ಏನ್ ಮಾಡ್ಬೇಕು? ಪರಿಹಾರ ಯಾವಾಗ ಇದಾಗತ್ತೆ ಇದು? ನೋಡಿ, ಬೆನ್ನು, ಶ್ವಾಸಕೋಶ, ಚರ್ಮ ಇಷ್ಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವ ಸಾಧ್ಯತೆ. ಒಂದು ದುಃಖಕರವಾದ ಸಂಗತಿ ಏನಂದರೆ, ದುಃಖ ಅಂತಲ್ಲ, ಬೇಸರದ ಸಂಗತಿ ಏನು ಅಂತಂದರೆ, ಇದು ಪೂರ್ಣ ವಾಸಿ ಹೋಗೋದು ಕಾಣ್ತಾ ಇಲ್ಲಮ್ಮ ನನಗೆ.
ಇರೋದನ್ನ ಹೇಳಬೇಕು. ಪೂರ್ಣ ಹೋಗುತ್ತೆ ಅಂತಿಲ್ಲ, ಆದರೆ ಇದನ್ನು ನೀವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಿಂದಿನ ದಿನಗಳಲ್ಲಿ ಈ ಬೆನ್ನು ನೋವು ಶುರುವಾಗಿ ಎಷ್ಟು ದಿನ ಆಯ್ತು ನಿಮಗೆ? ಸುಮಾರು ದಿನಗಳಿಂದ ಇದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಮಾಡಿದ್ರೆ ಕಡಿಮೆ ಆಗುತ್ತೆ, ಕೆಲಸ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸರಿ, ಇದು ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಮಾನಸಿಕವಾದ ಒಂದು ಆಘಾತವೋ, ಮನಸ್ಸಿಗೆ ಬಹಳ ಆಘಾತವೋ ಅಥವಾ ಒತ್ತಡವೋ ಕೂಡ ಉಂಟಾಗಿದೆ ಅಂತ ನಮಗೆ ಇಲ್ಲಿ ಕಾಣ್ತಾ ಇದೆ. ಇದಕ್ಕಾಗಿ ಅಮ್ಮನವರ ಆರಾಧನೆಯನ್ನು ಶುರು ಮಾಡಿ, ದುರ್ಗಾದೇವಿಯ ಸ್ತೋತ್ರದ ಪಠನೆಯನ್ನು ಮಾಡಿ ಮತ್ತು ಸ್ವಲ್ಪ ಯೋಗಾಭ್ಯಾಸವನ್ನು, ಪ್ರಾಣಾಯಾಮವನ್ನು ಶುರು ಮಾಡಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಭ್ರಾಮರಿ ಪ್ರಾಣಾಯಾಮ ಅಂತಕ್ಕಂತಹ ಅದ್ಭುತವಾದ ಒಂದು ಪ್ರಾಣಾಯಾಮ ತಿಳಿದವರಿಂದ ಮಾಡಿ. ನೀವು ಯೂಟ್ಯೂಬ್ ನೋಡೋದು ಅದೆಲ್ಲ ಮಾಡಬೇಡಿ, ಎದುರಿಗೆ ಗುರುವಿನ ಬಳಿ ಎದುರಿಗೆ ಹೋಗಿ ಕಲ್ತ್ಕೊಂಡು ಬರಬೇಕು. ಆದ್ದರಿಂದ ಹೇಳಿದ್ನಲ್ಲ ಆಗಲೇ ನಾನು, ಇವಾಗ ನಾನು ಪ್ರತಿಭಾ ಅವರು ಇಲ್ಲಿ ಬರ್ತಾ ಇದ್ದೀವಿ ನಿಮ್ಮ ಸ್ಕ್ರೀನ್ ಮೇಲೆ, ನೀವು ಅಲ್ಲಿಂದ ನಮಗೆ ಇದು ಹೂನಾರ ಹಾಕಿದ್ರು ನಮಗಿಲ್ಲಿ ದಕ್ಕೋದಿಲ್ಲ. ಆ ರೀತಿಯಾಗಿ ಯಾವುದೋ ಯೂಟ್ಯೂಬ್ ನೋಡಿಕೊಂಡು ಅದನ್ನು ಮಾಡ್ತಕ್ಕಂಥದ್ದು ಬೇಡ. ಸರಿಯಾಗಿ ಯೋಗವನ್ನು ಅರಿತವರ ಬಳಿ ಹೋಗಿ ಭ್ರಾಮರಿ ಪ್ರಾಣಾಯಾಮವನ್ನು ಪ್ರತಿನಿತ್ಯವೂ ಮತ್ತು ಸ್ವಲ್ಪ ಆಸನಗಳನ್ನು, ಅಂದರೆ ಬೆನ್ನಿಗೆ ಹೆಚ್ಚು ತೊಂದರೆ ಆಗದ ರೀತಿಯಲ್ಲಿ ಆಸನಗಳನ್ನು ಮಾಡ್ತಕ್ಕಂಥದ್ದು ಮಾಡಿ. ಅದರಲ್ಲಿ ವಿಶೇಷವಾಗಿ ದಿನಂಪ್ರತಿ ಅಂದರೆ ಹಂತ ಹಂತವಾಗಿ ಹೆಚ್ಚಿಸಬೇಕು. ಅರ್ಧ ಮತ್ಸ್ಯೇಂದ್ರ ಆಸನ, ಮತ್ತೊಮ್ಮೆ ಹೇಳ್ತೀನಿ, ಅರ್ಧ ಮತ್ಸ್ಯೇಂದ್ರ ಆಸನ, ಧನುರಾಸನ ಮತ್ತು ಮತ್ಸ್ಯಾಸನ ಮತ್ತು ಸರ್ವಾಂಗಾಸನ, ಹಲಾಸನ. ಇದನ್ನು ಬಹಳ ಹುಷಾರಾಗಿ ಮಾಡಬೇಕು. ಒಂದೇ ದಿನ ಮಾಡಿ ಬೆನ್ನೋವು ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ನಾವು ಜವಾಬ್ದಾರರಲ್ಲ. ಹೇಳಿದ್ರೆ ಆಮೇಲೆ ಮಾಡಿದ್ವಿ ಅಂತ ಮತ್ತೆ ಕರೆ ಮಾಡಿ ನಮ್ಮನ್ನು ದೂರ ಕೂಡೋದು. ತಿಳಿದವರಿಂದ ತಿಳಿದುಕೊಂಡು ಕಲಿತುಕೊಂಡು ಹಂತ ಹಂತವಾಗಿ ಈ ಆಸನ ಪ್ರಾಣಾಯಾಮ ದೇವತಾ ದುರ್ಗಾಂಬಿಕೆಯ ಪ್ರಾರ್ಥನೆಯನ್ನು ಮಾಡಿ ಔಷಧೋಪಚಾರವನ್ನು ಮುಂದುವರಿಸಿ 90% ಹತೋಟಿಗೆ ಬರುತ್ತೆ. ಅದ್ರ ಪೂರ್ಣ ಹೋಗ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಮಂಗಳವಾಗಿ. ಧನ್ಯವಾದಗಳು. ಮೈಸೂರಿನಿಂದ ರೋಹಿತ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ ಸರ್. ನಮಸ್ತೆ ಗುರುಗಳೇ. ಒಳ್ಳೆಯದಾಗಲಿ, ಹೇಳಿಪ್ಪ. ಗುರುಗಳೇ, ನಾನು ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಸಿಗ್ಬೋದಾ ಅಂತ. ಏನು ವಯಸ್ಸೇನಪ್ಪ? 32 ಗುರುಗಳೇ. ಏನು ಓದಿರೋದು? ಇಂಜಿನಿಯರಿಂಗ್ ಮಾಡಿದ್ದೀನಿ ಗುರುಗಳೇ. ಇಂಜಿನಿಯರಿಂಗ್. ಈಗ 32 ವರ್ಷಕ್ಕೆ ಗೌರ್ಮೆಂಟ್ ಕೆಲಸ ಸಿಗುವ ಸಾಧ್ಯತೆ ಇದೆಯೇನು? ಸ್ವಲ್ಪ ಇದು ಚಾನ್ಸಸ್ ಇದೆಯಾ ಹೇಗೆ ಅಂತ. ಎಷ್ಟು ಲಿಮಿಟ್ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕೆ? ನನಗೆ ಗೊತ್ತಿಲ್ಲ, ನೀವು ಹೇಳಿ. 35-40 ಇರುತ್ತೆ. 40 ಎಲ್ಲಿದೆ ರೀ? ಒಳ್ಳೆ ಕತೆ. ತೀರ ಗೊತ್ತಿಲ್ಲ ಅಂದ ತಕ್ಷಣಕ್ಕೆ ಹಂಗೆ ತೀರ ಅಷ್ಟು ಗೊತ್ತಿಲ್ಲದೆ ಇರೋರು ಅಲ್ಲ ನಾವು, ಅಲ್ವಾ? ನಿಮ್ಗೆ ಆಡ್ಭಾಷೆ ಹೇಳ್ತಾರೆ ನೋಡಿ, ಆ ಥರ ಪ್ರಯತ್ನವನ್ನು ಮಾಡಿ. ಸಿಗುವ ಒಂದು ಚಾನ್ಸಸ್ ಇದೆ, ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾಗರಾಜನ ಪ್ರಾರ್ಥನೆಯನ್ನು ಮಾಡಿ, ನಾಗಪ್ಪನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಪಂಚಮಿ ದಿವಸ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮಾಡಿ. ಮನೆ ಕಡೆ ಏನಾದರೂ ನರಸಿಂಹಸ್ವಾಮಿ ಪೂಜೆ ನಡೆಯುತ್ತೇನಪ್ಪ? ನರಸಿಂಹಂದೋ ಈಶ್ವರಂದೋ? ಇಲ್ಲ ಗುರುಗಳೇ. ಯಾವುದು ಮನ್ದೇವರು? ಲಕ್ಷ್ಮೀ ವೆಂಕಟೇಶ್ವರ. ನರಸಿಂಹನ ಪ್ರಾರ್ಥನೆಯನ್ನು ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಮನೆಯಲ್ಲೂ ವಿಚಾರಿಸಿ, ಏನಾದರೂ ಹೋಗಿ ಬರ್ತಿದ್ರೆ ಅದು ಮಾಡಿದರೆ ಇನ್ನೂ ಉತ್ತಮ. ಇಷ್ಟನ್ನು ಮಾಡಿ ಪ್ರಯತ್ನವನ್ನು ಮಾಡಿ. ಮಂಗಳವಾಗಿ. ಧನ್ಯವಾದಗಳು. ಬೆಂಗಳೂರಿನಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗ ವಿನಯ್ ಅಂತ. ಅವ್ರ ಬಗ್ಗೆ ಪ್ರಶ್ನೆ ಏನಿದೆ? ಗುರುಗಳಿದ್ದಾರೆ, ಮಾತನಾಡಿ. ಹೇಳಿಪ್ಪ. ನಮಸ್ಕಾರ ಗುರುಗಳೇ. ಒಳ್ಳೆಯದಾಗಲಿ, ಹೇಳಿ. ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶುಭಮಸ್ತು. ಹೇಳಿಪ್ಪ. ನನಗೆ ನನ್ನ ಮಗ BE ಮಾಡ್ಕೊಂಡು ಜರ್ಮನಿಗೆ ಹೋದ. ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ಇವಾಗ ಸ್ವಂತ ಉದ್ಯೋಗ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡ್ತಾ ಇರಲ್ಲ, ಆ ತರ ಮಾಡ್ತಾ ಇದ್ದಾನೆ. ಇವಾಗ ಯಾವ್ದು ತಗೋಬೇಕು ಅಂತ ಭಾರತಕ್ಕೆ ವಾಪಸ್ ಬರೋದು ಅಂತ ಸ್ವಲ್ಪ ಅನುಮಾನ ಇದೆ. ಅದಕ್ಕೆ ಏನ್ ಮಾಡೋದು ಅಂತ. ಅಲ್ಲ, ಪ್ರಶ್ನೆ ಏನು ಅಂದ್ರೆ ಅವನು ಪ್ರೈವೇಟ್ ಬಿಸ್ನೆಸ್ ಮಾಡಿ ಮುಂದುವರಿಬೋದಾ ಅಥವಾ ಭಾರತಕ್ಕೆ ಬರ್ಬೇಕಾ ಅಂತ. ಈಗ ಪ್ರೈವೇಟ್ ಬಿಸ್ನೆಸ್ ಭಾರತದಲ್ಲೇ ಮಾಡ್ಬೋದಲ್ಲ, ಅಲ್ಲಿ ಯಾಕೆ ಮಾಡಬೇಕು? ಇದು ಬಹಳ ಗೊಂದಲದ ಪ್ರಶ್ನೆಯನ್ನು ಕೇಳಿದ್ದೀರಿ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ನೋಡಿದಾಗ ನಾವು ಅಲ್ಲೇ ಇರುವ ಯೋಗ ಇದೆ. ಸ್ವಲ್ಪ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಹೇಳಿ ಪ್ರತಿದಿನ ಆಂಜನೇಯ ಸ್ವಾಮಿ ಶ್ಲೋಕವನ್ನು ಹೇಳ್ತಕ್ಕಂಥದ್ದು, ಶನಿವಾರ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮಾಡಿ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕೆಲಸ ಸಿಗುವ ಸಾಧ್ಯತೆ 100ಕ್ಕೆ 100 ಉಂಟು. ಆದರೆ ನಿಧಾನ ಆಗುತ್ತೆ. ಈ ಅಲ್ಲಿ ಆಂಜನೇಯನ ಪ್ರಾರ್ಥನೆ ಅಲ್ಲೇ ಮಾಡಬಹುದು. ಜರ್ಮನಿ ಆದ ನಮ್ಮ ಆಂಜನೇಯನಿಗೆ ಸರ್ವವ್ಯಾಪಿ ನಮ್ಮ ಭಗವಂತ. ನೀವು ಆ ಮಗನಿಗೆ ಹೇಳಿ ಆಂಜನೇಯ ಸ್ವಾಮಿಯ ಸ್ತೋತ್ರದ ಪಠನೆ, ಶನಿವಾರ ಉಪವಾಸವನ್ನು ಮಾಡಲಿಕ್ಕೆ ಹೇಳಿ. ನಿಮ್ಮ ಮನೆಯಲ್ಲಿ ನೀವೋ ನಿಮ್ಮ ಮನೆಯವರಾದರೆ ಬಹಳ ಒಳ್ಳೆಯದು. ಗಂಗಾದೇವಿಯ ಪೂಜೆಯನ್ನು ಮಾಡಿ. ನಿಮ್ಮ ಮಗನಿಗೆ ಉತ್ತಮವಾದ ಕೆಲಸ ಸಿಗುವುದಕ್ಕೆ ಗಂಗಾಂಬಿಕೆಯ ಪೂಜೆಯನ್ನು ಮಾಡಿ. ಎಲ್ಲಾದರೂ ಹೋಗಿ ಹರಿಯೋ ನೀರಿಗೋ, ಕೆರೆಗೋ, ಬಾವಿಗೋ, ಎಲ್ಲಿ ಬೇಕಾದರೂ ಮಾಡಬಹುದು. ಬೋರ್ವೆಲ್ಗೆ ಒಂದು ಮಾಡ್ಲಿಕ್ಕೆ ಬರಲ್ಲ, ಕಾಣಬೇಕು ನಮಗೆ ನೀರು.
ಅಂತಹ ಕಡೆಯಲ್ಲಿ ಗಂಗೆ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮಗನಿಗೆ ಒಂದು 3 ತಿಂಗಳೊಳಗಾಗಿ ಉತ್ತಮವಾದ ಉದ್ಯೋಗದ ಲಾಭ ಖಂಡಿತವಾಗ್ಲೂ ಆಗುತ್ತೆ. ನಿಧಾನ ಅಷ್ಟೇ, ಯೋಚನೆ ಇಲ್ಲ. ಮಂಗಳವಾಗಲಿ. ಧನ್ಯವಾದಗಳು. ಇದೀಗ ಸೀತಾ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು. ಮಗನ ಹೆಸರನ್ನ ತಿಳಿಸ್ಕೊಡಿ ಮಾ. ರಾಮ್ ಭಟ್ ಅಂತ. ರಾಮ್ ಭಟ್ಟ. ಹಾ, ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಮಾ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿ, ಹೇಳಿ. ನನ್ ಮಗಂದು ಈಗ PUC ಸೆಕೆಂಡ್ ಇಯರ್ ಆಯ್ತು. ಅದಕ್ಕೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಯಾವ ಫೀಲ್ಡ್ ನಲ್ಲಿ ಹೋಗ್ಬೇಕು ಅಂತ. ಇಂಜಿನಿಯರಿಂಗ್ ಅಲ್ಲಿ ಯಾವ ಒಂದು ನಾನು ಸ್ಟ್ರೀಮ್ ಅನ್ನು ತೆಗೆದುಕೊಳ್ಳಬೇಕು, ಯಾವ ಒಂದು ಕಡೆ ಹೋದರೆ ಉತ್ತಮ ಅಂತಕ್ಕಂಥದ್ದಲ್ವೇ? ಹೌದು ಗುರುಗಳೇ. ಇಂಜಿನಿಯರಿಂಗ್ ಮಾಡಿ ಅದು ಆಗತ್ತಾ ಅಥವಾ ಬೇರೆ ಇದನ್ನ ಮಾಡಿಸ್ಬೇಕಾ ಅಂತ ಕೋರ್ಸ್? ಇಂಜಿನಿಯರಿಂಗ್ ಮಾಡುವ ಯೋಗ ಉಂಟು. ಇಂಜಿನಿಯರಿಂಗ್ನಲ್ಲಿ ಬಹಳ ಸ್ವಲ್ಪ ಹೆಚ್ಚಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗು ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು. ವಾಹನಗಳಿಗೆ ಸಂಬಂಧಪಟ್ಟಿರೋ ಚೆನ್ನಾಗಾಗೋದು ಬಿಟ್ಟರೆ ಟೆಕ್ಸ್ಟೈಲ್ ಇಂಜಿನಿಯರಿಂಗು, ಅದಕ್ಕಿಂತ ಪ್ರಮುಖವಾಗಿ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ತೆಗೆದುಕೊಳ್ಳಿ. ನಿಮ್ಮ ಮಗ ಖಂಡಿತವಾಗ್ಲೂ ಅದರಲ್ಲಿ ಮುಂದೆ ಬರೆಯುವ ಯೋಗ ಇದೆ. ಅದರ ಬಹಳ ಮನಸ್ಸಿಟ್ಟು ಓದಬೇಕು. ಮನಶ್ಚಾಂಚಲ್ಯ, ಸ್ವಲ್ಪ ಸೋಮಾರಿತನ ಎರಡೂ ಇಲ್ಲಿ ಕಂಡು ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಮಹಿಷಾಸುರ ಮರ್ದಿನಿ ಸ್ತೋತ್ರದ ಪಠನೆಯನ್ನು ನಿಮ್ಮ ಮಗನ ಕೈಯಲ್ಲಿ ತ್ರಿಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡಿಸ್ತಾ ಬನ್ನಿ. ಮಂಗಳವಾಗಿ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಗಳೇ, ಅನೇಕರು ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರೋದನ್ನ ನಾವು ನೋಡ್ತಿರ್ತೀವಿ. ಇದರಿಂದ ಯಾವ ರೀತಿಯಾದಂತಹ ಲಾಭ, ಪ್ರಯೋಜನ, ಸಿದ್ಧಿ ಉಂಟಾಗತ್ತೆ ಅಂತ? ಸಿದ್ಧಿನೂ ಆಗಲ್ಲ, ಲಾಭನೂ ಆಗಲ್ಲ. ನಾನು ಆಗಲೇ ಹೇಳಿದ ಹಾಗೆ ಇದು ಹೊರಟನ್ಸುತ್ತೆ ನೋಡಿದವ್ರಿಗೆ. ಅದೇನು ಹೇಳ್ತಾರೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ಹಳ್ಳಿ ಕಡೆ ಅಲ್ವಾ? ಯಾವಾಗಲೂ ಸತ್ಯ ಕಠೋರ, ನಿಷ್ಠುರವಾಗಿರುತ್ತೆ. ಆದರೆ ಸತ್ಯ ಹೇಳಿದೆ ಗತ್ಯಂತರ ಇಲ್ಲ. ತಿಪ್ಪೆ ಸಾರಿಸೋದು ಅಂತಾರೆ ಹಳ್ಳಿ ಕಡೆ. ನೀವು ತಿಪ್ಪೆನ ಎಷ್ಟು ಸಾರಿಸಿದ್ರು ಅದು ಗಲೀಜೆ. ಈಗ ನಮ್ಮ ಸಮಾಜದಲ್ಲಿ ಸುಮಾರು ಜನ ಇದನ್ನೇ ಮಾಡ್ತಾ ಇದ್ರು. ತಿಪ್ಪೆ ಸಾರಿಸಿ ಜನರನ್ನು ಯಾಮಾರಿಸೋದು ಅಂತ ಹೆಸರು ಹಳ್ಳಿ ಭಾಷೆಯಲ್ಲಿ. ಗಾಯತ್ರಿ ಮಂತ್ರ ಎಲ್ಲರೂ ಮಾಡುವ ಹಾಗಿಲ್ಲ. ಯಾವ ಗಾಯತ್ರಿ ಕುರಿತು ಕೇಳ್ತಿದ್ದೀರಿ? ಗಾಯತ್ರಿಗಳಲ್ಲಿ ಎಷ್ಟೊಂದು ಗಾಯತ್ರಿಗಳಿದೆ, ಅದೇ ಗೊತ್ತಿಲ್ಲ ನಮ್ಮ ಜನರಿಗೆ. ನಿಮಗೆ ಕಾಲಿಂಗ್ ಬೆಲ್ಲು ಗಾಯತ್ರಿ, ರಾಗರಾಗವಾಗಿ ಹಾಡಿರೋದು ಮನೆಗಳಲ್ಲಿ ಪ್ಲೇಯರ್ಗಳು ಹಾಕ್ಕೊಂಡು ಕೇಳ್ತಕ್ಕಂಥದ್ದು. ಅದಕ್ಕೆ ಒಂದು ಸ್ವರ ಇದೆಯಮ್ಮ, ಮಂತ್ರಕ್ಕೆ ಒಂದು ಸ್ವರ ಇದೆ. ಉದಾಹರಣೆ ನೋಡಿ, ಈಗ ಮನೆಗೆ ಬರ್ತೀವಿ, ಬನ್ನಿ ಅನ್ನಕೋನು ಬನ್ನಿ, ಏನು ವ್ಯತ್ಯಾಸ? ಬನ್ನಿ ಅಂದ್ರೆ ಏನು? ಬನ್ನಿ ಬನ್ನಿ ಅಂದ್ರೆ ಏನರ್ಥ? ಬಾ ನಿನಗೊಂದೆರಡು ಇದೆ, ಕಾದಿದೆ, ಕಜ್ಜಾಯ ಅಂತ ಅಲ್ವಾ? ಇದಕ್ಕೆ ಸ್ವರ ಅಂತ ಹೆಸರು, ಇದಕ್ಕೆ ಟೋನಲ್ ವ್ಯಾಲ್ಯೂ ಅಂತ ಹೆಸರು, ಇದಕ್ಕೆ ಫೋನೆಟಿಕ್ ವ್ಯಾಲ್ಯೂ ಅಂತ ಹೆಸರು. ಗಾಯತ್ರಿ ಮಂತ್ರದಲ್ಲಿ ಹೇಳೋದಕ್ಕೆ ಸ್ವರ ಬೇಕು. ಆಮೇಲೆ ಯಾರು ಹೇಳಬೇಕು ಅನ್ನೋದಕ್ಕೆ ನಾನು ಲಾಜಿಕ್ ಕೊಟ್ಟಿದ್ದೀನಿ. ನೀವು ಮಾಡ್ಕೊಳ್ಳಿ, ನಮ್ದೇನು ಅಡ್ಡಿ ಇಲ್ಲ. ನಾವು ಮಾಡ್ತೀವಿ, ನಾವು ನಮ್ಮಿಷ್ಟ ಅಂತಂದ್ರೆ ನೀವು ಸರ್ವಧರ್ಮ ಸಮನ್ವಯ ಮಾಡಿ, ನಾವೇನು ಬೇಡ ಅನ್ನೋದಿಲ್ಲ. ಇಲ್ಲಿ ಯಾರು ಎಷ್ಟೆಷ್ಟೋ ಅಷ್ಟಷ್ಟೇ ಅಂತ ಅಲ್ವೇನಮ್ಮ? ಈಗ IAS ಆಫೀಸರ್ ಒಬ್ರು ಇರ್ತಾರೆ, ಅವ್ರಿಗೆ ಆದ ಅಧಿಕಾರ ಇದೆ, ಅವ್ರಿಗೆ ಆದ ಒಂದು ಕಟ್ಟಳೆ ಇದೆ. ನಾಳೆ ಬೆಳಗ್ಗೆ ಅವರು SP ಆಫ್ ಪೊಲೀಸ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ಬಿಟ್ಟು ಏನಾದರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇನಾ? ಇಲ್ಲ. IAS ಆಫೀಸರ್ ಅಲ್ವಾ? ಹಾಗೆ IAS ಆಫೀಸರ್ ಆದರೂ IAS ಆಫೀಸರ್ ಅವ್ರು ಕೆಲಸ ಮಾಡಬೇಕು, IPS ಆದರೂ IPS ಕೆಲಸ ಮಾಡಬೇಕು, ರೈತ ಆದವ್ರು ರೈತನ ಕೆಲಸ ಮಾಡಬೇಕು. ನಾನು ಬಹಳ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾಳೆ ನನ್ನನ್ನು ಯಾರು IAS ಆಫೀಸರ್ ಮಾಡೋದಿಲ್ಲ. ಅದಕ್ಕೆ ವಿಧಿ ಇದೆ, ನಿಯಮ ಇದೆ, ಕೆಲವು ಪರೀಕ್ಷೆಗಳಿದೆ. ಅದನ್ನೆಲ್ಲ ತೇರ್ಗಡೆ ಆದವರು ಅದನ್ನು ಮಾಡಬೇಕು. ಸಿಂಗ್ ಟೋನು, ರಿಂಗ್ ಟೋನು, ಕಾಲಿಂಗ್ ಬೆಲ್ಲು, ಕೇಳೋದು, ಇವೆಲ್ಲ ಕೂಡ ಆಮೇಲೆ ನಾವು ಹೇಳ್ತೇವೆ ಮಾಧ್ಯಮದಲ್ಲೂ ನೋಡ್ಬೋದು. ಎಲ್ಲ ಮಾಧ್ಯಮದಲ್ಲೂ ಬೆಳಗ್ಗೆ ಎದ್ಬಿಟ್ಟು ಅದು ಹಾಕ್ಬಿಡೋದು ಗಾಯತ್ರಿ ಮಂತ್ರವನ್ನು. ಯಾವ ಗಾಯತ್ರಿ ಮಂತ್ರವನ್ನು ಹಾಕ್ತಿದ್ದೀರಿ ನೀವು? ಯಾರಿಗೆ ಸಂಬಂಧಪಟ್ಟಿರೋದು? ಅದು ಬ್ರಾಹ್ಮಣರ ಗಾಯತ್ರಿನಾ, ಕ್ಷತ್ರಿಯ ಗಾಯತ್ರಿನಾ, ವೈಶ್ಯ ಗಾಯತ್ರಿನಾ, ಅಥವಾ ಅನ್ಯ ಗಾಯತ್ರಿನಾ? ಏನು ಗಾಯತ್ರಿ ಅದು? ಅದು ಯಾರಿಗೆ ಗೊತ್ತಿದೆ? ಕರ್ಕೊಂಬನ್ನಿ, ಆಮೇಲೆ ಮಾತಾಡೋಣಂತೆ. ಗಾಯತ್ರಿ ಹಾಗೆಲ್ಲ ಇಷ್ಟಪಟ್ಟಂಗೆ ಮಾಡುವ ಹಾಗೆಲ್ಲ ಮಾಡಿ ಮಾತು ಕಳ್ಕೊಂಡವರಿದ್ದಾರೆ, ಮಾಡಿ ಮನೆಯಲ್ಲಿ ಕುಟುಂಬ ವರ್ಗದವ್ರನ್ನ ಕಳ್ಕೊಂಡವರಿದ್ದಾರೆ, ಹಣಕಾಸಿನ ತೊಂದರೆಗೆ ಒಳಪಟ್ಟವರಿದ್ದಾರೆ. ಯಾವ ರೀತಿಯ ಬೆನ್ನೋವು ಬಂದಿದೆ ಅಂತಂದರೆ, ಯಾವ ವೈದ್ಯನೂ ಅದನ್ನು ವಾಸಿ ಮಾಡೋಕ್ಕಾಗದೇ ಇರತಕ್ಕಂತಹ ಹಾಸಿಗೆಯ ಮೇಲೆ 4-5 ವರ್ಷ ಮಲಗಿರ್ತಕ್ಕಂತಹ ಏನೋ ಅವಘಡಗಳು ಆಗಿದೆ ಗಾಯತ್ರಿ ಮಂತ್ರವನ್ನು ಮಾಡಿ. ಅದನ್ನು ಮಹಾತ್ಮರಿದ್ರು, ಅವಧೂತ ಶ್ರೇಷ್ಠರು ಅವ್ರೇನು ಮಾಡಿದ್ರು, 10 ಕ್ಷಣದಲ್ಲಿ ಅದನ್ನು ಸರ್ ಮಾಡಿ ಆಮೇಲೆ ಕೇಳಿ ಏನು ಮಾಡಬೇಕು ಅಂದಂತೆ, ಅಪ್ಪ ತೆಪ್ಪಿದ್ ಬಿಡಯ್ಯ ಮನ್ಗೋಗು ಅಂತ ಹೇಳಿದ್ರಂತೆ. ಆ ರೀತಿಯಾಗಿ ಗುರುನಾಥರು ಅವ್ರನ್ನ ತಾರಣೆ ಮಾಡಿದ್ರು. ಅನ್ಯತಾ ಏನಾಗ್ತಿತ್ತು, ಹಾಸಿಗೆ ಮೇಲೆ ಮಲಗಿರ್ಬೇಕಿರ್ತಿತ್ತು. ಆದ್ದರಿಂದ ಯಾರಂದ್ರೆ ಅವ್ರು ಮಾಡುವ ಹಾಗಿಲ್ಲಮ್ಮ. ನಾವು ಸುಮ್ಮನೆ ಹೇಳ್ಬೋದು, ನಾನೊಂದು ಮೈಲೇಜ್ ತಗೊಳಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ನನ್ನ ಇದ್ರ ಆಶ್ರಮದ ಹತ್ರ ಬಂದ್ಬಿಡಿ, ಎಲ್ಲರಿಗೂ ನನಗೊಂದು 5-5 ಸಾವಿರ ಕೊಟ್ಬಿಡಿ, ನಾನು ಉಪದೇಶ ಕೊಡ್ತೀನಿ. ಇಲ್ಲ, ಆಗೋದಿಲ್ಲ. ತಗೊಂಡವ್ರು ಏನಾಗಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕಲಿ ಹೋಗ್ಬಿಟ್ಟು ನೀವೇ ಸ್ಟಡಿ ಮಾಡಿ ನೋಡಿ. ಅದನ್ನು ಮಾಡುವ ಹಾಗಿಲ್ಲ. ಅದಕ್ಕೆಲ್ಲ ವಿಧಿಗಳು, ನಿಯಮಗಳು,
ರೂಪು, ರೇಷೆ, ಪದ್ಧತಿ ಎಲ್ಲವೂ ಇದೆ. ಯಾರಂದ್ರವರು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಅಲ್ಲ, ಇದು ಶಾಸ್ತ್ರದ ಶುದ್ಧವಾದ ಅಭಿಪ್ರಾಯ. ಸರಿ ಗುರುಗಳೇ, ಮುಂದಿನ ಕರೆ ನೋಡೋಣ. ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ಹಲೋ, ಹೇಳಿ ಶ್ರೀನಿವಾಸ್. ನಮಸ್ಕಾರ. 23/2/1960. 30 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ, ಏನು ಏಳಿಗೆ ಆಗಿಲ್ಲ. ಏನಾದ್ರು ಏಳಿಗೆ ಆಗುತ್ತಾ? ಆಮೇಲೆ ಶೇರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದನ್ನ ಕಂಟಿನ್ಯೂ ಮಾಡಬಹುದಾ? ಅಷ್ಟೇ, ಎರಡು ಕೇಳ ಅಷ್ಟೇ ಅಂತೀರಾ, ಅದಕ್ಕೆ ರಾಜಕೀಯದಲ್ಲಿ ಮುಂದೆ ಬಂದಿಲ್ಲ ನೀವು. ಇದಕ್ಕೆ ಒಂದು ಸೂಕ್ಷ್ಮ ಸುಳಿವು ಅಂತಿದೆ. ಬಹಳ ಗುರುತರವಾದ ಪ್ರಶ್ನೆ ಕೇಳಿದೆ ರಾಜಕೀಯ, ಅದಕ್ಕೆಲ್ಲ ಪರಾಮರ್ಶೆ ನೋಡಿ ಹೇಳಬೇಕು. ಸೂಕ್ಷ್ಮಗ್ರಾಹಿ ಆಗಬೇಕು ನೀವು. ಖುದ್ದು ಯಾರನ್ನಾದರೂ ಕಂಡು ಜಾತಕದ ವಿಮರ್ಶೆ ಮಾಡಿಸಿ ತಿಳ್ಕೊಳ್ಳಿ ಶ್ರೀನಿವಾಸ್ ಅವರೇ. ಆದ್ದರಿಂದ ಅಷ್ಟು ಸುಲಭದಲ್ಲಿ ಸುಮ್ಮನೆ ಹಿಂಗೆ ನೋಡಿ ಹೇಳಲಿಕ್ಕೆ ಬರುವುದಿಲ್ಲ. ಆದಾಗ್ಯೂ ಇಲ್ಲಿ ನಾವು ಈ ಕಾಲದಲ್ಲಿ ನೋಡಿದಾಗ ದೊಡ್ಡ ಒಂದು ಉಪಯುಕ್ತತೆ ಆಗುವ ಯೋಗಗಳು ಇಲ್ಲ ರಾಜಕೀಯದಲ್ಲಿ. ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸಿ ಅದೆಲ್ಲ 2-3 ಪ್ರಶ್ನೆಗೆ ಹಗಲಗಲ ಇಲ್ಲಿ ನೋಡಲಿಕ್ಕೂ ನಮಗೆ ಕಾಲಾವಕಾಶ ಇಲ್ಲ. ದೇವತಾ ಪ್ರಾರ್ಥನೆಯನ್ನು ಮಾಡಿ ಮಂಗಳವಾಗಲಿ. ಧನ್ಯವಾದಗಳು ಗುರುಗಳೇ. ಇನ್ನು ಮಂತ್ರಗಳನ್ನು ಜಪಿಸೋದ್ರಿಂದ ಮಾನಸಿಕ ಒತ್ತಡವನ್ನು ನಿವಾರಿಸ್ಕೊಳ್ಬಹುದಾ? ನೋಡಮ್ಮ, ಒಂದೇ ಒಂದು ಶ್ಲೋಕದಲ್ಲಿ ಇಷ್ಟಕ್ಕೂ ನಿಮ್ಮ ಸರ್ವವ್ಯಾಪ್ತವಾಗಿರೋ ಪ್ರಶ್ನೆಗಳು ಉತ್ತರ ಕೊಟ್ಬಿಟ್ಟಿದೆ. ಯದಿ ಏಕಾಕ್ಷರ ಸಿದ್ಧೋಪಿ ಸಸ್ಪರ್ಧತೆ ಬ್ರಹ್ಮ ವಿಷ್ಣು ರುದ್ರ ಅಹಿ ಅನಲ ಅನಿಲ ತಾರ್ಕ್ಷ ಮನ್ಮತೈ ಸಹ ಅಂತ ಹೇಳ್ತು. ಒಬ್ಬ ಮನುಷ್ಯ ಒಂದು ಅಕ್ಷರದ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರೆ, ಒಂದು ಅಕ್ಷರವನ್ನು ಸಿದ್ಧಿಸಿಕೊಂಡರೆ ಅವನು ಬ್ರಹ್ಮ, ವಿಷ್ಣು, ಈಶ್ವರ, ಅಹಿ ಅಂದರೆ ಸರ್ಪ, ನಾಗರಾಜ, ಅನಲ ಅಂತಂದರೆ ಬೆಂಕಿ, ಅನಿಲ ಅಂದರೆ ವಾಯು, ತಾರ್ಕ್ಷ ಅಂದರೆ ಗರುಡ, ಮನ್ಮಥ ಅಂದರೆ ಮನ್ಮಥ. ಈ 8 ಜನರ ಜೊತೆ ಅವನು ಸ್ಪರ್ಧೆಗಿಳಿಬೋದಂತ. ಅಂದರೆ ಬ್ರಹ್ಮನ ಥರ ಅವನಿಗೆ ಆಯುಷ್ಯ, ವಿಷ್ಣುವಿನ ಥರ ಪರಾಕ್ರಮ, ರುದ್ರನ ಥರ ಸರ್ವಸಂಹಾರಕತ್ವ, ಹಾಗೆ ಅಗ್ನಿಯ ಥರ ಸದಾ ಶುಚಿತ್ವ ಸರ್ವಭಕ್ಷಕತ್ವ, ಅನಿಲ ವಾಯುವಿನ ಥರ ಸರ್ವವ್ಯಾಪಕತ್ವ, ಅದೇ ರೀತಿಯಾಗಿ ತಾರ್ಕ್ಷನ ಥರ ದೂರ ದೃಷ್ಟಿ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಇಲ್ಲಿ ಕೂತ್ಕೊಂಡು ಅಮೆರಿಕದಲ್ಲಿ ಏನಾಗ್ತಿದೆ ಅಂತ ನೋಡುವ ಒಂದು ಶಕ್ತಿ, ಮನ್ಮಥನ ಥರ ರೂಪ ಲಾವಣ್ಯ ಭೋಗಗಳು ಉಂಟಾಗುತ್ತೆ ಅಂತ. ಇದು ಒತ್ತಡದ್ದೇನು? ಅದೇ ನಮಗೆ ಅದ್ರ ಮುಂದೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಆಯ್ತು. ಇದರಲ್ಲಿ ಆಗದೇ ಇರುವ ಕೆಲಸಗಳೇ ಇಲ್ಲ, ಮಂತ್ರದಿಂದ ಅಸಾಧ್ಯವಾಗದೇ ಇರೋ ಕೆಲಸಗಳು ಇಲ್ಲ. ಆದರೆ ಮಾಡುವ ಪದ್ಧತಿ, ಸರಿಯಾದ ವಿಧಿ, ಸರಿಯಾದ ಗುರು, ಸರಿಯಾದ ಅನುಷ್ಠಾನ ಇಷ್ಟನ್ನು ಇಟ್ಟುಕೊಂಡರೆ ಮಂತ್ರದಿಂದ ನಿಮ್ಗೆ ಒತ್ತಡವೂ ಹೋಗುತ್ತೆ, ನಿಮಗೆ ರಾಜ್ಯವೂ ಸಿಗುತ್ತೆ, ಆರೋಗ್ಯವೂ ಸಿಗುತ್ತೆ, ನಿಮ್ಮ ದುರಾದೃಷ್ಟ ಅದೃಷ್ಟವಾಗಿ ಮಾರ್ಪಾಡಾಗುತ್ತೆ, ಅಲ್ಪಾಯುಷ್ಯ ದೀರ್ಘಾಯುಷ್ಯವಾಗಿ ಪರಿಣಮಿಸುತ್ತೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಮಂತ್ರದ ಕುರಿತಾಗಿ ತಿಳಿಸ್ಕೊಡ್ತೀನಿ ಗುರುಗಳೇ? ಇವೊಬ್ರು ಮಾಡಿದ್ರು ನೋಡಿ, ಅದೇನೋ ಒಂದು ಕರೆ, ನಾನು ರಾಜಕೀಯದಲ್ಲಿ ಇದ್ದೇನೆ, ಏನು ಉದ್ಧಾರ ಆಗಿಲ್ಲ. ಇದೇನಂತಂದ್ರೆ ಇದಕ್ಕೆ ಅಪಜಯ ಅಂತ ಹೆಸರು. ನಮ್ಮ ಅಪಜಯವನ್ನು ದೂರ ಮಾಡತಕ್ಕಂಥದ್ದು ಯಾವುದೇ ಆಗಿರಬಹುದು, ಕೋರ್ಟ್ ಕಚೇರಿ ವ್ಯಾಜ್ಯಗಳಿರಬಹುದು, ಆ ಥರದವರಿಗೆ ತೊಂದರೆಗಳು, ಶತ್ರುಬಾಧೆಗಳು, ನಿಜವಾದ ಶತ್ರುಗಳು, ಧರ್ಮಬದ್ಧವಾದ ಶತ್ರುಗಳಿದ್ದರೆ ಆ ಥರದ್ದೆಲ್ಲ ಲೋಪದೋಷಗಳು ಹೋಗುವುದಕ್ಕೆ ಒಂದು ಮಂತ್ರ, ಅಪರಾಜಿತಾಯೈ ನಮಃ ಅಂತ. ಅಪರಾಜಿತಾಯೈ ನಮಃ. ಈ ಮಂತ್ರ ದಿನ ಪ್ರತಿಯೂ ಸಾಯಂಕಾಲದಲ್ಲಿ 300,000 ಈ ರೀತಿಯಾಗಿ ಜಪವನ್ನು ಮಾಡಿಕೊಂಡು ಬಂದರೆ ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಅಪಜಯಗಳಿದ್ದರೂ ಕೂಡ ಅದು ದೂರ ಹೋಗಿ ಅವರಿಗೆ ಜಯ, ಯಶಸ್ಸು ಉಂಟಾಗುತ್ತದೆ ಅಂತಕ್ಕಂಥದ್ದು ಇವತ್ತು ನಿತ್ಯ ಅನುಷ್ಠಾನದಲ್ಲಿ ಉಪದೇಶ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಂತ್ರದ ಕುರಿತಾಗಿ ಮುಂದುವರೆದ ಭಾಗದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛಿಸುವವರು ಕಾರ್ಯಕ್ರಮದ ಕಡೆಯಲ್ಲಿ ಗುರುಗಳ ವಿವರ ಪ್ಲೇ ಆಗುತ್ತೆ. ನಂಬರನ್ನು ನೋಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಗುರುಗಳ ಬಳಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ನಾಳೆ ಇದೇ ಸಮಯಕ್ಕೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.